ಸಂವಿಧಾನ ರಕ್ಷಣಾ ನೀಲಿ ಸೇನೆಯ ತುಮಕೂರು ಜಿಲ್ಲಾಧ್ಯಕ್ಷರಾದ ಖುದ್ದೂಸ್ ಅಹಮ್ಮದ್ ರವರ ನೇತೃತ್ವದಲ್ಲಿ ರಾಜ್ಯ ಪ್ರತಿನಿಧಿಗಳಾದ ಗಂಗಾಧರ್ ಮತ್ತು ಹನುಮನರಸಯ್ಯ ಇವರುಗಳ ಸಮ್ಮುಖದಲ್ಲಿ ನಗರದ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದ ಬಳಿ ಇರುವ ತುಮಕೂರು ಜಿಲ್ಲಾ ಕಚೇರಿಯಲ್ಲಿ ಮೈಸೂರು ಜಿಲ್ಲೆಯಿಂದ ಆಗಮಿಸಿದ್ದ ಮುಬಾರಕ್ ಮತ್ತು ಇನ್ನಿತರರು ಸಂಘಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಖುದ್ದೂಸ್ ಅಹಮ್ಮದ್ ಮಾತನಾಡಿ, ನಮ್ಮ ಸಂವಿಧಾನ ರಕ್ಷಣಾ ನೀಲಿ ಸೇನೆಯು ಹಲವಾರು ಸಾಮಾಜಿಕ ಕಾರ್ಯಗಳನ್ನು ನಡೆಸಿಕೊಂಡು ಬರುತ್ತಿದ್ದೇವೆ. ಅದರ ಭಾಗವಾಗಿ ಹಸಿದವರಿಗೆ ಊಟ ನೀಡುವುದು, ಸೂರು ಇಲ್ಲದವರಿಗೆ ಸರ್ಕಾರದ ವತಿಯಿಂದ ವಿವಿಧ ಯೋಜನೆಗಳ ಮೂಲಕ ಸೂಕ್ತ ಮನೆಯನ್ನು ಕಲ್ಪಿಸಿಕೊಡುವುದು ಸೇರಿದಂತೆ ಹಲವಾರು ಜನರಿಗೆ ಕೆಲಸಗಳನ್ನು ಕೊಡಿಸಿಕೊಡುವುದನ್ನು ಮಾಡಿಕೊಂಡು ಬರುತ್ತಾ ಬಡವರ ಹಿತ ಕಾಪಾಡಿಕೊಂಡು ಬರುತ್ತಿದ್ದೇವೆ. ನಾವುಗಳು ಮಾಡುತ್ತಿರುವ ಈ ಜನಪರ ಕೆಲಸಗಳನ್ನು ಮೆಚ್ಚಿ ಮೈಸೂರಿನ ಕೆಲ ಯುವಕರು ನಮ್ಮನ್ನು ಸಂಪರ್ಕಿಸಿ ನಮ್ಮ ಸಂಘದ ಮೂಲಕ ಅವರು ಸಹ ಸಾಮಾಜಿಕ ಕಾರ್ಯಗಳನ್ನು ಮಾಡುವ ಸದುದ್ದೇಶದಿಂದ ಇಂದು ಮೈಸೂರಿನಿಂದ ತುಮಕೂರಿಗೆ ಆಗಮಿಸಿ ನಮ್ಮ ಸಂಘಕ್ಕೆ ಸೇರ್ಪಡೆಯಾಗುತ್ತಿರುವುದಕ್ಕೆ ತುಂಬಾ ಸಂತಸವಾಗುತ್ತಿದೆಂದು ತಿಳಿಸಿದರು. ಇವತ್ತು ನಾನು ಜಿಲ್ಲಾಧ್ಯಕ್ಷ, ನಮಗೆ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಹಿರಿಯವರು ಎಲ್ಲ ಸೇರಿ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ತುಮಕೂರಲ್ಲೂ ಫಂಕ್ಷನ್ ಮಾಡಿದ್ದೀವಿ. ಆದರೆ ಮೈಸೂರಿಂದ ಕೆಲವು ನಮ್ಮ ಫ್ರೆಂಡ್ಗಳು ಬಂದವ್ರೆ, ಮುಬಾರಕ್ ಅನ್ನೋರು ಮತ್ತು ದಸ್ತಗೀರು, ಜಮೀರ್, ಗಬ್ಬಿ, ಇನ್ನು ಕೆಲವೊಬ್ರು ಬಂದವ್ರೆ. ಇವಾಗ ನಮ್ಮ ರಾಜ್ಯಾಧ್ಯಕ್ಷರು ಇಲ್ಲ ಇಲ್ಲಿ. ನಾವು ಮೈಸೂರಲ್ಲಿ ಒಂದು ದೊಡ್ಡ ಫಂಕ್ಷನ್ ಇಕ್ಕಿ ನಮ್ಮ ರಾಜ್ಯಾಧ್ಯಕ್ಷರು ಕರ್ಕೊಂಡೋಗಿ ಉಪಾಧ್ಯಕ್ಷರು ಎಲ್ಲ ಸೇರಿ ನಾವು ಅಲ್ಲಿ ಫಂಕ್ಷನ್ ಮಾಡ್ತೀವಿ. ಆದರೆ ಅಲ್ಲಿ ಮೈಸೂರಲ್ಲಿ ಈ ಸಂಘಟನೆಯನ್ನು ಮುಂದುವರಿತದೆ ಅಂತ ನಮಗೆ ನಂಬಿಕೆ ಆಗಿದೆ. ನಾವು ಇವ್ರಿಗೂ ಸೇರ್ಪಡೆ ಮಾಡಿದ್ದೀವಿ. ಇವರು ಮುಂದುವರಿಸಬೇಕು ಅಂತ ಸೇರ್ಪಡೆ ಮಾಡಿದ್ದೀವಿ. ನಮ್ಮ ಮುಬಾರಕ್ ಅವರಿಗೆ, ಜಮೀರ್ ಅಹಮದ್ಗೆ ಎಲ್ಲ ಸೇರ್ಪಡೆ ಮಾಡಿದ್ದೀವಿ. ಇದಕ್ಕೆ ಮುಂದುವರಿಸಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಇವ್ರಿಗೆ. ಅಲ್ಲಿ ಹೋಗಿ ನಾವು ರಾಜ್ಯಾಧ್ಯಕ್ಷರು, ನಮ್ಮ ನರಸಿಂಹರಾಜ್ ಅವರು, ನಮ್ಮ ಬಂಗಾರಪ್ಪ ಅವರು, ನಮ್ಮ ಮಕ್ತಿಯಾರ್ ಅವರು ಮತ್ತು ಯಾರೋ ಇವರು ಅನೇಕ ಮುಖಂಡರು ಹೋಗಿ ಅಲ್ಲಿ ಒಂದು ದೊಡ್ಡ ಸಭೆ ಮಾಡಿ ನಮ್ಮ ಇದು ಸಂವಿಧಾನ ರಕ್ಷಣೆ ನೀಲಿ ಸೇನೆಗೆ ನಾವು ಮುಂದುವರಿಸ್ತೀವಿ ಅಂತ ನಾವು ಈ ಥರದ ನಾವು ಸೇರ್ಪಡೆ ಮಾಡಿದ್ವಿ. ಮೈಸೂರು ಜಿಲ್ಲೆ ಜೋರಾಗಿ ಸ್ವಲ್ಪ ಸಂವಿಧಾನ ರಕ್ಷಣೆ ನೀಲಿ ಸೇನೆಗೆ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮುಬಾರಕ್ ಮತ್ತು ಜಮೀರು, ದಸ್ತಗಿರಿ, ಅಫ್ರೋಜು, ಇನ್ನೂ ಅನೇಕರು ಇವತ್ತಿನ ಸಂವಿಧಾನ ರಕ್ಷಣೆ ನೀಲಿ ಸೇನೆಗೆ ಸೇರ್ಪಡೆಯಾಗಿ ಮುಂದಿನ ಕಾರ್ಯಗಳನ್ನು ಎಲ್ಲ ನಾವೇ ನಿಭಾಯಿಸ್ತೀವಿ ಅಂತ ಹೇಳಿ ಎಲ್ಲ ಜನಾಂಗ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಉದ್ಘಾಟನಾ ಸಮಾರಂಭ ಮೈಸೂರು ಜಿಲ್ಲೆ ಮಾಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಕೈಗೊಳಿಸ್ತಾ ಇದ್ದೀವಿ.